ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ಕನ್ನಡ ವಿಷಯ ಅರಿವು ಅಂತ ಏನು ಪುಸ್ತಕ ಮಾಡಿದ್ದಾರೆ ಅದರಲ್ಲಿ ಕೇಳುವಂತಹ ಒಂದು ಲೇಖನದ ಪ್ರಶ್ನೆ 15 ಅಂಕಕ್ಕೆ ಈ ಶತಮಾನದ ಹೊಸ ಸವಾಲುಗಳು ಈ ಲೇಖನದ ಮೇಲೆ ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ಕೀ ಉತ್ತರಗಳನ್ನ ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ ಲೆಸನ್ ಅಲ್ಲಿರುವಂತಹ ಮುಖ್ಯ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇವುಗಳನ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕವನ್ನ ಪಡ್ಕೋಬಹುದು. ಸೊ ಮೊದಲಿಗೆ ಈ ಶತಮಾನದ ಹೊಸ ಸವಾಲುಗಳು ಲೇಖನವನ್ನು ಬರೆದವರು ಡಾಕ್ಟರ್ KV ನಾರಾಯಣ್. ಈ ಲೇಖನವನ್ನು ತುಂಡು ಮೇವು ಕಂತೆ 6 ಎಂಬ ಆಕರ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಸೊ ಈ ಲೇಖನವನ್ನ ಬರೆದವರ ಹೆಸರನ್ನ ಮತ್ತು ಈ ಲೇಖನದ ಆಕರ ಗ್ರಂಥವನ್ನ ಈ 1ನೇ ಪಾಯಿಂಟ್ ನಲ್ಲಿ ನಾವು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಸೊ ಈ ಲೇಖನವನ್ನ ಬರೆದವರು KV ನಾರಾಯಣ್. ಈ ಲೇಖನವನ್ನ ಆಯ್ದುಕೊಂಡಿರುವುದು ತುಂಡು ಮೇವು ಕಂತೆ 6ನೇ ಭಾಗ. ಸೊ ಅದರಿಂದ ಆಯ್ದುಕೊಳ್ಳಲಾಗಿದೆ. ಕನ್ನಡ ಮತ್ತು ಉಳಿದ ಸಹಭಾಷೆಗಳ ಸಂಬಂಧ, ದ್ವಿಭಾಷೆ, ಬಹುಭಾಷೆ, ವರ್ತಮಾನದಲ್ಲಿ ಆಗುತ್ತಿರುವ ಸವಾಲುಗಳನ್ನು, ಭಾಷೆಯಲ್ಲಿನ ಲೋಪಗಳು ಬಗೆಗೆ ಈ ಲೇಖನ ತಿಳಿಸುತ್ತದೆ. ಅಂದ್ರೆ 2ನೇ ಪಾಯಿಂಟ್ ನಲ್ಲಿ ಈ ಲೇಖನ ಯಾವ ವಿಷಯ ವಸ್ತು ಆಧಾರದ ಮೇಲೆ ಇದೆ ಅನ್ನೋದನ್ನ ಬರಿತೀವಿ. ಸೊ ಈ ಲೇಖನ ತುಂಬಾ ಇರೋದೇನೆಂದ್ರೆ ಕನ್ನಡದ ಬಗ್ಗೆ, ಉಳಿದ ಸಹಭಾಷೆಯೊಂದಿಗೆ ಅದರ ಸಂಬಂಧ ಯಾವ ರೀತಿ ಇದೆ, ಅಂದ್ರೆ ಬೇರೆ ಬೇರೆ ಭಾಷೆಯೊಂದಿಗೆ ಕನ್ನಡದ ಸಂಬಂಧ ಯಾವ ರೀತಿ ಇದೆ, ಬಹುಭಾಷೆಯಲ್ಲಿ ವರ್ತಮಾನದಲ್ಲಿ ಆಗುತ್ತಿರೋ ಸವಾಲುಗಳು, ಅಂದ್ರೆ ಒಬ್ಬ ವ್ಯಕ್ತಿ ಬಹಳಷ್ಟು ಭಾಷೆಗಳನ್ನ ಕಲ್ತಾಗ ಕನ್ನಡವನ್ನ ಬಳಸೋದನ್ನ ಕಡಿಮೆ ಮಾಡ್ತಾ ಇದ್ದಾನೆ. ಈ ರೀತಿಯಾದ ಬೇರೆ ಬೇರೆ ಸವಾಲುಗಳು, ತೊಂದರೆಗಳು, ಅದ್ರ ಬಗ್ಗೆ ಈ ಪಾಠದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಭಾಷೆಯಲ್ಲಿನ ಲೋಪಗಳು ಅಂದ್ರೆ ಭಾಷೆಯನ್ನ ಮಾತನಾಡುವುದರಲ್ಲಿ, ಭಾಷೆಯನ್ನ ಬರೆಯೋದ್ರಲ್ಲಿ, ಕನ್ನಡ ಭಾಷೆಯನ್ನ ಮಾತನಾಡುವುದರಲ್ಲಿ, ಬರೆಯೋದ್ರಲ್ಲಿ ಮಾಡುವಂತ ನಾವು ತಪ್ಪುಗಳೇನಿದೆ, ಸೊ ಅದನ್ನ ಈ 4 ಪಾಯಿಂಟ್ ಅನ್ನ ಈ ಪಾಠ ನಮಗೆ, ಈ ಲೇಖನ ನಮಗೆ ವಿವರಣೆಯನ್ನ ಕೊಡ್ತಾ ಇದೆ. ಕನ್ನಡ ವಿಷಯದ ಬಗ್ಗೆ ಅರಿವು, ಕನ್ನಡ ವಿಷಯ ಇತರ ಭಾಷೆಯೊಂದಿಗೆ ಹೊಂದಿರುವಂತಹ ಸಂಬಂಧ, ಬಹುಭಾಷೆಗಳನ್ನ ಕಲ್ತಾಗ ಜನರು ಮಾಡುತ್ತಿರುವಂತಹ ತಪ್ಪುಗಳು ಅಥವಾ ತೊಂದರೆಗಳು, ಈಗಿನ ಸವಾಲುಗಳು, ಬೇರೆ ಬೇರೆ ಭಾಷೆಗಳನ್ನ ಕನ್ನಡ ಭಾಷೆನ ಬರೆಯುವಾಗ ಮತ್ತು ಓದುವಾಗ ನಾವು ಮಾಡುವಂತಹ ತಪ್ಪುಗಳನ್ನ ಈ ಲೇಖನ ವಿವರಣೆಯನ್ನು ಒಳಗೊಂಡಿದೆ. 20ನೇ ಶತಮಾನದಲ್ಲಿ ದೇಶೀಯ ಭಾಷೆಗಳು ವಸಾಹತುಗಾರರ ಭಾಷೆಯ ಪ್ರಭಾವದಿಂದ ಬಿಡುಗಡೆ ಪಡೆಯಲು ಪ್ರಯತ್ನಿಸಿದವು. ಅಂದ್ರೆ ನಮ್ಮ ಕನ್ನಡ ಭಾಷೆಗೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು 20ನೇ ಶತಮಾನದಲ್ಲಿ. ಯಾಕಂದ್ರೆ ನಮ್ಮನ್ನ ಆಳದಂತಹ ಡಚ್ಚರು, ಫ್ರೆಂಚರು, ಇಂಗ್ಲಿಷ್, ಪೋರ್ಚುಗೀಸರು, ಮೊಘಲರು, ಸೊ ಇವರೆಲ್ಲರ ಪ್ರಭಾವ, ಹಿಂದಿ, ಉರ್ದು, ಸಂಸ್ಕೃತ, ಈ ಎಲ್ಲ ಭಾಷೆಗಳ ಪ್ರಭಾವ ನಮ್ಮ ಕನ್ನಡ ಭಾಷೆ ಮೇಲೆ ಇತ್ತು. ಪೂರ್ತಿಯಾಗಿ ನಮ್ಮ ಕನ್ನಡ ಸ್ವತಂತ್ರವಾಗಿ ತನ್ನ ಸ್ವಂತ ಬರವಣಿಗೆ ಮತ್ತು ಸಾಹಿತಿಗಳು, ಹೊಸದಾಗಿ ಕವಿತೆಗಳು, ಕವನಗಳು, ಕಾದಂಬರಿಗಳು, ನಾಟಕಗಳು, ಸಾಹಿತ್ಯ ಬೆಳವಣಿಗೆ ಆದದ್ದೇ 20ನೇ ಶತಮಾನದಲ್ಲಿ. ಸೊ 20ನೇ ಶತಮಾನದಲ್ಲಿ ದೇಶೀಯ ಭಾಷೆಗಳು, ಬರೀ ಕನ್ನಡ ಒಂದೇ ಅಲ್ಲ, ನಮ್ಮ ದೇಶದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿರುವಂತಹ ಬೇರೆ ಬೇರೆ ಭಾಷೆಗಳು ವಸಾಹತುಗಾರರ ಭಾಷೆಯ ಪ್ರಭಾವದಿಂದ, ವಸಾಹತುಗಾರ ಅಂದ್ರೆ ನಮ್ಮನ್ನ ಆಳೋದಕ್ಕೆ ಬಂದಂತಹ ಅನ್ಯ ದೇಶದವರು, ಸೊ ಅವರು ತನ್ನಂತ ಭಾಷೆನ ನಾವು ಮರೆತು ನಮ್ಮ ಭಾಷೆಯಲ್ಲಿ ನಾವು ಎಲ್ಲವನ್ನ ರಚನೆ ಮಾಡ್ಕೊಳ್ಳೋದಕ್ಕೆ 20ನೇ ಶತಮಾನದಲ್ಲಿ ನಾವು ಪ್ರಯತ್ನ ಪ್ರಾರಂಭ ಮಾಡಿದ್ವಿ. ಮೊದಲ ಪ್ರಯತ್ನ ಏನು? ಸಮ್ಮೇಳನಗಳನ್ನ ಆಯೋಜಿಸಲಾಯಿತು. ಅಂದ್ರೆ ಆಯಾ ಭಾಷೆದವರು ತಮ್ಮ ಸಮ್ಮೇಳನಗಳನ್ನ ಮಾಡ್ಕೊಂಡ್ರು. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಡೆಯುತ್ತಲ್ಲ, ಅದೇ ಸಮ್ಮೇಳನಗಳನ್ನ ಪ್ರಾರಂಭಿಸಿದ್ರು. 2ನೇ ಪ್ರಯತ್ನ ಏನು? ಭಾಷೆ ಒಲಿತಿಗಾಗಿ ಶ್ರಮಿಸುವ ವಿವಿಧ ಸಂಘ ಸಂಸ್ಥೆಗಳು ರೂಪುಗೊಂಡವು. ಬೇರೆ ಬೇರೆಯಾದಂತಹ ಸಂಘ ಸಂಸ್ಥೆಗಳನ್ನ ರಚಿಸಲಾಯಿತು. ಈ 2 ಪ್ರಯತ್ನವನ್ನ ಮೊದಲಿಗೆ 20ನೇ ಶತಮಾನದಲ್ಲಿ ಪ್ರಾರಂಭಿಸಲಾಯಿತು. ಸೊ 20ನೇ ಶತಮಾನದಲ್ಲಿ ಆದಂತಹ ಮೊದಲನೇ ಪ್ರಯತ್ನ ಏನಂದ್ರೆ ಭಾಷೆಗಳಿಗಾಗಿ ಸಮ್ಮೇಳನಗಳನ್ನ ರಚಿಸಲಾಯಿತು. 2ನೇ ಪ್ರಯತ್ನ ಏನಂದ್ರೆ ಸಂಘ ಸಂಸ್ಥೆಗಳನ್ನ ಕಟ್ಟಲಾಯಿತು. ಮೈಸೂರಿನ ಭಾಷೋಜ್ಜೀವನ ಸಭಾ, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದಕ್ಕೆ ಉದಾಹರಣೆಗಳಾಗಿವೆ. 2 ಸಂಘ ಸಂಸ್ಥೆಗಳ ಹೆಸರನ್ನ ಉದಾಹರಣೆಗೆ ಇಲ್ಲಿ ಪಾಠದಲ್ಲಿ ತಗೊಂಡಿದ್ದಾರೆ. ಅವುಗಳನ್ನ ನಾವು ಇಲ್ಲಿ ಪಾಯಿಂಟ್ ನಲ್ಲಿ ಉತ್ತರವನ್ನ ಬರಿತೀವಿ. ಮೈಸೂರಿನ ಸಂಸ್ಥೆ 1896ರಲ್ಲಿ, ಧಾರವಾಡ ಸಂಸ್ಥೆ 1911ರಲ್ಲಿ ಸಮ್ಮೇಳನ ನಡೆಸಿದವು. ಸೊ ಕನ್ನಡ ಭಾಷೆ ಉಳಿವಿಗಾಗಿ 2 ರೀತಿಯಾದಂತಹ ಸಭೆಗಳನ್ನ ನಡೆಸಿದವು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ 1916ರಲ್ಲಿ ಕನ್ನಡ ಸಮ್ಮೇಳನವನ್ನು ನಡೆಸಿತು. ಸೊ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ 1916ರಲ್ಲಿ ನಮ್ಮ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿತು. 1911ರಲ್ಲಿ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಸ್ಥೆ ನಡೆಸಿದ ಸಭೆಯಲ್ಲಿ ಪ್ರೊಫೆಸರ್ BM ಶ್ರೀಕಂಠಯ್ಯನವರು ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಎನ್ನುವ ಶೀರ್ಷಿಕೆ ವಿಷಯ ಕುರಿತು ಉಪನ್ಯಾಸ ಮಾಡಿದ್ದಾರೆ. 1911ರಲ್ಲಿ ಧಾರವಾಡದ ಕನ್ನಡ ವಿದ್ಯಾವರ್ಧಕ ಸಂಘ ಏನಿದೆ ಇವರು ಒಂದು ಸಭೆಯನ್ನ ಕರೀತಾರೆ. ಅದರಲ್ಲಿ BM ಶ್ರೀಕಂಠಯ್ಯನವರು ಕನ್ನಡ ಭಾಷೆಯನ್ನ ತಲೆ ಎತ್ತುವುದು ಹೇಗೆ ಅನ್ನೋದು ವಿಷಯದ ಕುರಿತಾಗಿ ಕೆಲವು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆ ಅಭಿಪ್ರಾಯಗಳು ಏನನ್ನೋದನ್ನ ಈ 3 ಪಾಯಿಂಟ್ ನಲ್ಲಿ ನಾವು ನೋಡಬಹುದು. ಆಡು ಮಾತಿನ ವೈವಿಧ್ಯಗಳು ಬೆಳವಣಿಗೆಗೆ ಅಡ್ಡಿ ಮಾಡಬಹುದು, ಆದ್ದರಿಂದ ಏಕರೂಪದ ಬರವಣಿಗೆ ಅಗತ್ಯವಿದೆ. ಇದರ ಅರ್ಥ ಏನು?
ಕನ್ನಡ ಭಾಷೆಯನ್ನೇ ಬೇರೆ ಬೇರೆ ರೀತಿ ಮಾತನಾಡೋರಿದ್ದಾರೆ. ಮಂಗಳೂರಿನಲ್ಲಿ ಭಾಷೆ ಬೇರೆಯಾಗಿ ಮಾತಾಡ್ತಾರೆ. ಉತ್ತರ ಕರ್ನಾಟಕ ಕನ್ನಡವನ್ನ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಬೆಂಗಳೂರು ಜನ, ಮೈಸೂರು ಜನರ ಭಾಷೆ ಕನ್ನಡ ಬೇರೆ ಆಗುತ್ತೆ. ಬೀದರ್, ಗುಲ್ಬರ್ಗ, ರಾಯಚೂರು ಇಲ್ಲಿ ಕನ್ನಡ ಭಾಷೆ ಮಾತನಾಡೋ ಶೈಲಿ ಬೇರೆ ಆಗುತ್ತೆ. ಯಾವುದೇ ರೀತಿ ಇರಲಿ, ಕರ್ನಾಟಕದಲ್ಲಿ ಮಾತನಾಡೋ ಶೈಲಿ ಬರವಣಿಗೆಯನ್ನೇ ಒಂದೇ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡ್ರು. ಸೊ ಇದು ಮುಖ್ಯ. ಕನ್ನಡದೊಡನೆ ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಯನ್ನು ಯೋಗ್ಯ ರೀತಿಯಲ್ಲಿ ನಿರ್ವಹಿಸಿ ಬಿಡುಗಡೆಗೊಳಿಸಬೇಕು. ಅಂದ್ರೆ ಹೆಚ್ಚಾಗಿ ಕನ್ನಡ ಪದದಲ್ಲಿ ಇಂಗ್ಲಿಷ್ ಪದಗಳು, ಸಂಸ್ಕೃತ ಪದಗಳು ಸೇರಿಕೊಂಡಿವೆ. ಸೊ ಅವುಗಳನ್ನ ಬಳಸೋದನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಸೊ ಕನ್ನಡ ಭಾಷೆಯಲ್ಲಿರುವಂತಹ ಇಂಗ್ಲಿಷ್ ಪದಗಳು, ಕನ್ನಡ ಭಾಷೆಯಲ್ಲಿರುವಂತಹ ಸಂಸ್ಕೃತ ಪದಗಳ ಬಳಕೆಯನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಚಾರಿತ್ರಿಕ ಸನ್ನಿವೇಶ ಬಳಸಿ ಹೊಸ ಶೈಲಿ ಕನ್ನಡ ವಿನ್ಯಾಸ ಮಾಡುವುದು. ಅಂದ್ರೆ ಕನ್ನಡ ಭಾಷೆಯನ್ನು ರೂಪಿಸುವಾಗ, ಕನ್ನಡ ಲಿಪಿಯನ್ನ ಬರೆಯುವಾಗ, ಕನ್ನಡಕ್ಕೆ ವ್ಯಾಕರಣವನ್ನ ಕೊಡುವಾಗ ಚಾರಿತ್ರಿಕ ಅಂದ್ರೆ ಇತಿಹಾಸ ಕಾಲದಲ್ಲಿಂದ ಪೂರ್ವದಿಂದ ಕನ್ನಡವನ್ನ ಅಧ್ಯಯನ ಮಾಡಿ ಅದಕ್ಕೆ ಒಂದು ನಿಜವಾದ ಒಂದು ರೂಪುರೇಷ, ಇಷ್ಟೇ ಸ್ವರಗಳು, ಇಷ್ಟೇ ವ್ಯಂಜನಗಳು, ಈ ರೀತಿಯಾದ ಅಲಂಕಾರ ಅಂದ್ರೆ ಗ್ರಾಮರ್ ಭಾಗವನ್ನ ರೂಪಿಸಿದ್ರು. ಈ ಮೂರು BM ಶ್ರೀಕಂಠಯ್ಯನವರು ನಮಗೆ ಕನ್ನಡಕ್ಕೆ ಕೊಟ್ಟಂತ ಮುಖ್ಯವಾದ ಕೊಡುಗೆಗಳಿವು. ಇದಿಷ್ಟು ನಮ್ಮ ಕನ್ನಡದ ಬೆಳವಣಿಗೆ ಬಗ್ಗೆ ಆಯ್ತು. ಇನ್ನು ಕನ್ನಡ ಮತ್ತು ಬೇರೆ ಭಾಷೆಗಳೊಂದಿಗಿನ ಸಂಬಂಧವನ್ನ ವಿವರಿಸಬೇಕಾಗತ್ತೆ ಎರಡನೇ ಭಾಗದಲ್ಲಿ. ಸೊ ಕನ್ನಡ ಮತ್ತು ಬೇರೆ ಭಾಷೆಯೊಂದಿಗಿನ ಸಂಬಂಧ. ಎಲ್ಲ ಭಾಷಾ ಸಮುದಾಯಗಳಿಗೆ ಒಂದೊಂದು ಆಡಳಿತ ಪ್ರದೇಶ ನೀಡುವುದು ಅಸಾಧ್ಯವೆಂದು ಗೊತ್ತಾದಾಗ ಕೆಲವು ಆಯ್ದ ಭಾಷೆಗಳನ್ನು ಗಮನಿಸಿ ಅವುಗಳನ್ನು ಪ್ರಧಾನವಾಗಿಸಿ ಪ್ರಾಂತ್ಯ ರಚಿಸಲಾಯಿತು. ಅಂದ್ರೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅವುಗಳನ್ನ ಪ್ರಾಂತ್ಯ, ರಾಜ್ಯಗಳನ್ನಾಗಿ ರೂಪಿಸುವಾಗ ಎಲ್ಲ ಭಾಷೆಗಳಿಗೂ ಒಂದೊಂದು ರಾಜ್ಯವನ್ನ ಕೊಡೋದಕ್ಕೆ ಆಗ್ಲಿಲ್ಲ. ಆದ್ರಿಂದ ಹೆಚ್ಚು ಜನಸಂಖ್ಯೆ, ಹೆಚ್ಚು ಭಾಷೆಯನ್ನ ಮಾತನಾಡುವಂತ ಜನರು ಇರುವಂತ ಏನು ಭಾಷೆಯನ್ನು ಮಾತನಾಡುವಂತ ಜನರಿದ್ದಾರೆ ಅವುಗಳಿಗೆ ಪ್ರಾಂತ್ಯವನ್ನ ಕೊಡಲಾಯಿತು. ತಮಿಳು ಭಾಷೆಗೆ, ತೆಲುಗು ಭಾಷೆಗೆ, ಹಿಂದಿ ಭಾಷೆಗೆ, ಕನ್ನಡ ಭಾಷೆಗೆ ಒಂದೊಂದು ರಾಜ್ಯಗಳನ್ನ ಕೊಡಲಾಯಿತು. ಎಲ್ಲ ಭಾಷೆಗಳಿಗೆ ರಾಜ್ಯ ಕೊಡೋದಕ್ಕಾಗೋದಿಲ್ಲ, ಎಲ್ಲ ಭಾಷೆಗಳಿಗೆ ಪ್ರಾಂತ್ಯ ಕೊಡೋದಕ್ಕಾಗೋದಿಲ್ಲ. ಆದ್ರಿಂದ ಏನ್ ಮಾಡಿದ್ರು, ಬಹುಸಂಖ್ಯಾತ ಭಾಷೆಯನ್ನ ಮಾತನಾಡುವ ಜನರ ಭಾಷೆಯನ್ನು ಗುರುತಿಸಿ ಅದಕ್ಕೊಂದು ಪ್ರಾಂತ್ಯವನ್ನ ಮಾಡಿದ್ರು. ಈ ರೀತಿ ಪ್ರಾಂತ್ಯ ರಚಿಸಿದಾಗ ಪ್ರಧಾನ ಭಾಷೆ ಹೊರತುಪಡಿಸಿ ಉಳಿದ ಭಾಷೆಗಳು ಎರಡು ವಿಧದ ಗುಂಪುಗಳಾದವು. ಅಂದ್ರೆ ಯಾವಾಗ ಪ್ರಾಂತ್ಯಗಳನ್ನ ಮಾಡಿದ್ರು, ಭಾಷೆ ಆಧಾರವಾಗಿ ರಾಜ್ಯಗಳನ್ನ ರಚನೆ ಮಾಡಿದ್ರು, ಆಗ ಎರಡು ವಿಧದ ಗುಂಪುಗಳಾಗ್ತವೆ. ಮೊದಲನೇ ಗುಂಪು ಯಾವ ರೀತಿ ಅಂದ್ರೆ, ಮೊದಲನೆಯದು ಇಂತಹ ಭಾಷೆ ಮಾತನಾಡುವ ಗುಂಪಿನ ಜನ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿದ್ದರು. ಉದಾಹರಣೆಗೆ ತಮಿಳು, ತೆಲುಗು, ಮರಾಠಿ ಮುಂತಾದವುಗಳು. ಅಂದ್ರೆ ಕರ್ನಾಟಕದಲ್ಲಿ ಮರಾಠಿ ಮಾತನಾಡೋರಿದ್ದಾರೆ, ಕರ್ನಾಟಕದಲ್ಲಿ ತಮಿಳು ಮಾತನಾಡೋರಿದ್ದಾರೆ, ಕರ್ನಾಟಕದಲ್ಲಿ ತೆಲುಗು ಮಾತನಾಡೋರಿದ್ದಾರೆ. ಆದ್ರೆ ಅವ್ರಿಗಂತಲೇ ಒಂದು ರಾಜ್ಯ ಪ್ರತ್ಯೇಕವಾಗಿದೆ. ಇದು ಒಂದನೇ ವರ್ಗದವರು. ಎರಡನೆಯದು ಹೆಚ್ಚು ಪ್ರಾಂತ್ಯಗಳಲ್ಲಿ ವಿಂಗಡಣೆಯಾಗಿದ್ದ ಭಾಷೆಗಳು. ಉದಾಹರಣೆಗೆ ಕೊಡಗು, ತುಳು, ಕೊಂಕಣಿ, ಲಂಬಾಣಿ. ಈ ಭಾಷೆಗಳಿಗೆ ಸಪರೇಟ್ ಆಗಿ ರಾಜ್ಯ ಇಲ್ಲ. ಕೊಡಗು ಭಾಷೆ, ತುಳು ಭಾಷೆ ಮಾತನಾಡೋರು ಕರ್ನಾಟಕದಲ್ಲೂ ಇದ್ದಾರೆ, ಆಂಧ್ರದಲ್ಲೂ ಇದ್ದಾರೆ, ಗುಜರಾತ್ನಲ್ಲೂ ಇದ್ದಾರೆ. ಇವರು ಸ್ವಲ್ಪ ಒಂದೊಂದು ರಾಜ್ಯದಲ್ಲಿ ಸ್ವಲ್ಪ ಜನ ವಿಭಜನೆ ಆಗಿದ್ದಾರೆ. ಈ ರೀತಿಯಾದ ಎರಡು ಗುಂಪುಗಳಿವೆ. ಕನ್ನಡ ಭಾಷೆಗಾಗಿ ಕರ್ನಾಟಕವನ್ನ ರಚಿಸಿದಾಗ ಇದರಲ್ಲಿ ಎರಡು ರೀತಿ ಜನ ಉಳಿದುಕೊಂಡ್ರು. ತೆಲುಗು, ತಮಿಳ್, ಹಿಂದಿ, ಮಲಯಾಳಂ ತಮ್ಮದೇ ರಾಜ್ಯ ಇದ್ರೂ ಕೂಡ ಇಲ್ಲಿ ಮಾತನಾಡೋ ಜನ. ಎರಡನೆಯದ್ದು ಪ್ರತ್ಯೇಕವಾಗಿ ರಾಜ್ಯಗಳಿಲ್ಲ, ಅವರು ಕನ್ನಡವನ್ನೇ ರಾಜಭಾಷೆಯನ್ನಾಗಿ ಸ್ವೀಕರಿಸಿ ಬದುಕದಂತವ್ರು ಕೊಡಗು, ತುಳು ಈ ರೀತಿಯಾದಂತಹ ಭಾಷೆಯ ಜನರು. ಒಂದು ಭಾಷೆ ಅಲ್ಲಿಯ ಜನಸಮುದಾಯದ ಇತರ ಭಾಷೆಗಳಿಗೆ ಯಜಮಾನ ಭಾಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಆಗಿರ್ಲಿ, ಈಗ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಈಗ ರಾಜಭಾಷೆ. ಕನ್ನಡ ಬಿಟ್ಟು ಬೇರೆ ಮಾತನಾಡುವ ಜನರು ಇಲ್ಲಿದ್ದಾರೆ, ಆದ್ರೆ ಅವರು ಕನ್ನಡವನ್ನ ತಮ್ಮ ಭಾಷೆಯ ಮೇಲಿನ ದೊರೆಯಾಗಿ, ರಾಜನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಕೆಲವು ಭಾಷೆಗಳು ಹೋರಾಟದ ಹಾದಿ ಹಿಡಿದಿವೆ, ಕೆಲವೊಂದಿಷ್ಟು ಭಾಷೆಗಳು ಇದನ್ನ ಸ್ವೀಕಾರ ಮಾಡೋದು ತಯಾರಿಲ್ಲ, ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ತಮ್ಮ ಭಾಷೆ ಉಳಿತಿಗಾಗಿ, ತಮ್ಮ ಭಾಷೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇದ್ದಾವೆ. ಕೆಲವು ಭಾಷೆಗಳು ಉಳಿವಿಗಾಗಿ, ಇರುವಿಕೆಗಾಗಿ ಹುಡುಕಾಟ ನಡೆಸಿವೆ. ತಾವು ಇರ್ಬೇಕನ್ನೋ ಒಂದು ಇಚ್ಛೆಯಿಂದ, ತಾವು ಇರಬೇಕು, ತಾವು ಮಾತಾಡ್ಬೇಕು ಅನ್ನೋ ಇಚ್ಛೆಯಿಂದ ಜನರನ್ನ ಪ್ರೇರೇಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ತಮ್ಮ ಸಾಹಿತ್ಯಗಳನ್ನ ಓದುವಂತೆ ಕಾರ್ಯಕ್ರಮಗಳನ್ನ ರೂಪಿಸೋದು, ಸಭೆಗಳನ್ನ ಮಾಡೋದು, ತಮ್ಮ ಭಾಷೆಯ ಲಿಪಿಯ ಸಾಹಿತ್ಯಗಳ ಪುಸ್ತಕಗಳನ್ನ ಉಚಿತವಾಗಿ ಹಂಚೋದು, ಈ ರೀತಿಯಾದ ಕಾರ್ಯಕ್ರಮಗಳನ್ನ ಮಾಡುವುದ್ರ ಮೂಲಕ ತಮ್ಮ ಭಾಷೆ ಉಳಿವಿಗಾಗಿ ಪ್ರಯತ್ನ ಮಾಡ್ತಾ ಇದೆ. ರಾಜ್ಯಾಂಗ ಕರ್ತುಗಳಿಗೆ ಈ ಸಮಸ್ಯೆ ಬಗ್ಗೆ ತಿಳಿದಿತ್ತು ಹಾಗೂ ಅವರು ತಮ್ಮ ಭೌಗೋಳಿಕ ಜನಸಮುದಾಯಗಳು ಬಳಸುವ ಭಾಷೆಗಳಿಗೆ ಕಲಿಕೆ ಬಳಕೆ ಅವಕಾಶ ನೀಡಬೇಕೆಂದು ಷರತ್ತು ವಿಧಿಸಿದರು. ಇದು ಪಾಲನೆ ಆಗುತ್ತದೆ ಎಂಬ ಪರಿಶೀಲನೆ ಯಾವ ವ್ಯವಸ್ಥೆಯೂ ಇಲ್ಲ.
ಈ ರಾಜ್ಯಗಳನ್ನ ರೂಪಿಸಿದಂತಹ ಮುಖ್ಯ ರಾಜಕೀಯ ವ್ಯಕ್ತಿಗಳು ಏನಿದ್ದಾರೆ ಇವರಿಗೆ ಇಂತಹ ಸಮಸ್ಯೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಅಂದ್ರೆ ಕರ್ನಾಟಕಕ್ಕೆ ಕನ್ನಡ ಪ್ರಧಾನ ಭಾಷೆಯಾಗಿ ಆಡಳಿತ ಭಾಷೆಯಾಗಿ ಕೊಟ್ಟಾಗ ಕರ್ನಾಟಕದಲ್ಲಿರುವಂತಹ ಇತರೆ ಭಾಷೆಗಳನ್ನ ಮಾತನಾಡುವಂತ ಜನರು ಏನಿದ್ದಾರೆ ಇವರಿಗೆ ನಾವು ಗೌರವ ಕೊಡಬೇಕು, ಅವ್ರಿಗೂ ನಾವು ಅಭಿವೃದ್ಧಿಗೆ ಸಹಾಯ ಮಾಡ್ಬೇಕನ್ನೋ ಷರತ್ತನ್ನ ವಿಧಿಸಿನೇ ಕರ್ನಾಟಕವನ್ನ ಕೊಟ್ಟಿದ್ರು. ಆದ್ರೆ ನಾವು ಕೊಡ್ತಾ ಇದ್ದೇವಿ ಇಲ್ಲೋ, ಅವರಿಗೆ ಬೆಲೆ ಕೊಡ್ತಾ ಇದ್ದೇವೋ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೆ ಯಾವುದೇ ರೀತಿಯಾದ ಮೌಲ್ಯಮಾಪನವನ್ನ, ಯಾವುದೇ ರೀತಿಯ ಅಳತೆ ಮಾಪನವನ್ನ ಇಟ್ಟಿಲ್ಲ. ಇದು ಸಮಸ್ಯೆ ಆಗಿದೆ. ಇದಕ್ಕೆ ಸಹಾಯವಾಗಲಿ ಎಂದು ಆಕಾಶವಾಣಿ, ದೂರದರ್ಶನಗಳಲ್ಲಿ ಅಲ್ಪಸಂಖ್ಯಾತ ಭಾಷೆಗಳ ಕಾರ್ಯಕ್ರಮ ರೂಪಿಸಲಾಗಿದೆ. ಈಗೂ ಕೂಡ ನೀವು ರೇಡಿಯೋ ಕಾರ್ಯಕ್ರಮಗಳು ಅಥವಾ ಸರ್ಕಾರಿ ಚಾನಲ್ ಚಂದನ ಕಾರ್ಯಕ್ರಮವನ್ನು ನೋಡಿದಾಗ ನೀವು ಎಲ್ಲ ಭಾಷೆಗಳ ಜನರನ್ನ ಕರೆಸಿ ಎಲ್ಲ ಭಾಷೆಗಳ ಕುಣಿತ, ನೃತ್ಯ, ಹಾಡು, ಭಾಷಣ, ಚರ್ಚಾ ಸ್ಪರ್ಧೆಗಳನ್ನ ಏರ್ಪಡಿಸಿ ಆಯಾ ಭಾಷೆಗಳನ್ನ ಜನರಿಗೆ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಲಿಪಿಗಳೇ ಇಲ್ಲದ ಕೆಲವು ಭಾಷೆಗಳು ಕನ್ನಡದ ಯಜಮಾನಿಕೆಯನ್ನು ಅನುಭವಿಸಿ ಅಧೀನವಾಗಿವೆ. ಒಳಗೊಳ್ಳುವ, ಹೊರಗಿಡುವ ವಿಧಾನ ಯಾವುದನ್ನು ಅನುಸರಿಸಬೇಕು ಎಂಬುದು ಇಲ್ಲಿ ಮುಖ್ಯವಾಗಿದೆ. ಕೆಲವೊಂದಿಷ್ಟು ಭಾಷೆಗಳು ಕರ್ನಾಟಕದಲ್ಲಿ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಕೆಲವು ಭಾಷೆಗಳಿಗೆ ಬರವಣಿಗೆ ಲಿಪಿಗಳಿಲ್ಲ, ಕೇವಲ ಮೌಖಿಕವಾಗಿ ಮಾತನಾಡುವ ಭಾಷೆ ಮಾತ್ರ ಇದೆ. ಅಂತ ಭಾಷೆಗಳು ಕನ್ನಡದ ಯಜಮಾನಿಕೆಯನ್ನ, ಹೇರಿಕೆಯನ್ನ ಅನುಭವಿಸ್ತಾ ಇದೆ. ಅವುಗಳಿಗೆ ಒಳಗೊಳ್ಳಬೇಕು, ಕನ್ನಡದೊಂದಿಗೆ ನಾವು ವಿಲೀನ ಆಗ್ಬೇಕು ಅಥವಾ ಹೊರಗುಳಿಬೇಕು ಅನ್ನೋ ಇನ್ನೂ ತೀರ್ಮಾನಕ್ಕೆ ಬಂದಿಲ್ಲ. ಆದ್ರಿಂದ ಇನ್ನೂ ತಮ್ಮ ಭಾಷೆಯನ್ನ ಮಾತಿನಲ್ಲಿ ಬಳಸ್ತಾ ಇದ್ದಾರೆ, ಆದ್ರೆ ಬರವಣಿಗೆಯಲ್ಲಿ ಕನ್ನಡವನ್ನ ಬಳಸ್ತಾ ಇದ್ದಾರೆ. ಇನ್ನು ಇದಿಷ್ಟು ಬೇರೆ ಭಾಷೆಗಳೊಂದಿಗಿನ ಸಂಬಂಧ. ಮೂರನೇ ಭಾಗದಲ್ಲಿ ಕನ್ನಡ ಈಗ ಕರ್ನಾಟಕವೆಂಬ ಭೌಗೋಳಿಕ ಪ್ರದೇಶದಲ್ಲಿ ಸಾರ್ವಭೌಮ ಭಾಷೆಯಾಗಿಲ್ಲ. ಕನ್ನಡ ಮಾತನಾಡುವವರು ಇನ್ನೊಂದು ಭಾಷೆಯಲ್ಲಿ ಪರಿಣಿತಿಯನ್ನು ಪಡೆಯುವುದು, ಕನ್ನಡವನ್ನು ಕಲಿತು ದ್ವಿಭಾಷಿಕರಾಗುವುದು ಹೆಚ್ಚಾಗಿದೆ. ಅಂದ್ರೆ ಈಗ ಮೂರನೇ ಭಾಗದಲ್ಲಿ ಏನ್ ಹೇಳ್ತಾ ಇದ್ದೇವೆ, ಬೇರೆ ಭಾಷೆಗಳನ್ನ ಕಲಿಯೋದ್ರಿಂದ ಏನ್ ಸಮಸ್ಯೆಗಳು ಬರ್ತಾ ಇದೆ. 1ನೇ ಪಾಯಿಂಟ್ ನಲ್ಲಿ ನೋಡಿ, ಕನ್ನಡ ಈಗ ಕರ್ನಾಟಕವೆಂಬ ಭೌಗೋಳಿಕ ಪ್ರದೇಶದಲ್ಲಿ ಸಾರ್ವಭೌಮ ಭಾಷೆಯಾಗಿಲ್ಲ. ಅದರ ಅರ್ಥ ಮೊದಲು ಕರ್ನಾಟಕ ಅಂದ್ರೆ ಕನ್ನಡ ಮಾತನಾಡುವ ಜನರು ಅನ್ನೋ ಒಂದು ಉದಾಹರಣೆ ಇತ್ತು. ಆದ್ರೆ ಈಗ ಆ ರೀತಿಯಾಗಿ ಉಳಿದಿಲ್ಲ. ಕರ್ನಾಟಕದಲ್ಲಿ 70% ಜನ ಬೇರೆ ಭಾಷೆಗಳನ್ನ ಮಾತನಾಡ್ತಿದ್ದಾರೆ, 30% ಅಷ್ಟೇ ಜನ ಕನ್ನಡವನ್ನ ಮಾತಾಡ್ತಾ ಇದ್ದಾರೆ. ಅಂದ್ರೆ ಯಾವಾಗ ನೀವು ಕನ್ನಡವನ್ನು ಕಲಿತು ಬೇರೆ ಭಾಷೆಯನ್ನು ಕಲಿಯುತ್ತೀರಾ, ಬೇರೆ ಭಾಷೆಗಳ ಮೇಲಿನ ವ್ಯಾಮೋಹಕ್ಕೆ ಹೆಚ್ಚಾಗಿ ಆ ಭಾಷೆಯನ್ನು ಬಳಸ್ತೀವಿ, ಕನ್ನಡವನ್ನು ಮಾತಾಡೋದನ್ನ ಕಡಿಮೆ ಮಾಡ್ತೀವಿ. ಕನ್ನಡ ಗೊತ್ತಿರೋರು ಜನ 90%, 10% ಕನ್ನಡ ಬರಲಾರದರಿದ್ದಾರೆ. ಆದ್ರೆ ಬಳಸೋದು ದಿನನಿತ್ಯ ಬರವಣಿಗೆಯಲ್ಲಿ, ಮಾತನಾಡುವಿಕೆಯಲ್ಲಿ, ನಿಮ್ಮ ಶಿಕ್ಷಣದಲ್ಲಿ, ಈಗ ಪೇಪರ್ನಲ್ಲಿ, ಸೊ ಇದರಲ್ಲಿ ಬಳಸುವಂತಹ ಜನರ ಪ್ರಮಾಣ ಏನಾಗಿದೆ, 30% ಮಾತ್ರ ಕನ್ನಡವನ್ನ ಬಳಸ್ತಾ ಇದ್ದಾರೆ, 70% ಅನ್ಯ ಭಾಷೆಯನ್ನೇ ಬಳಸ್ತಾ ಇದ್ದಾರೆ. ಕನ್ನಡ ಮಾತನಾಡುವವರು ಇನ್ನೊಂದು ಭಾಷೆಯಲ್ಲಿ ಪರಿಣಿತಿಯನ್ನು ಪಡೆಯುವುದು, ಕನ್ನಡವನ್ನು ಕಲಿತು ದ್ವಿಭಾಷಿಕರಾಗುವುದು ಹೆಚ್ಚಾಗಿದೆ. ಕನ್ನಡನು ಕಲಿತು ಅದರೊಂದಿಗೆ ಇನ್ನೊಂದು ಭಾಷೆನ ಕಲಿತಾ ಇದ್ದಾರೆ, ಈ ರೀತಿಯಾಗಿ ದ್ವಿಭಾಷಿಕರಾಗ್ತಾ ಇದ್ದಾರೆ. ಕರ್ನಾಟಕ ಭೌಗೋಳಿಕವಾಗಿ ತಮಿಳು, ತೆಲುಗು, ಮರಾಠಿ, ಮಲಯಾಳಂ, ಕೊಂಕಣಿ ಭಾಷೆಗಳ ಮಾತನಾಡುವ ಜನರಿಗೆ ತೆರೆದುಕೊಂಡಿದೆ. ಹೆಚ್ಚಾಗಿ ಈ 5 ಭಾಷೆ ಜನರು ನಮ್ಮ ರಾಜ್ಯದಲ್ಲಿ ಬಂದು ವಾಸಿಸ್ತಾ ಇದ್ದಾರೆ. ಹೆಚ್ಚಾಗಿ ಈ ಭಾಷೆಯನ್ನು ಮಾತನಾಡುವ ಜನರು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಶೈಕ್ಷಣಿಕ ಕಾರಣಗಳಿಂದ ಇಂಗ್ಲಿಷ್ ಅನ್ನು ಕಲಿಯುವ ಸಂಖ್ಯೆಯು ಹೆಚ್ಚಾಗಿದೆ. ಈಗಿನ ಕಾಲದ ಅಂದ್ರೆ ಆಧುನಿಕ ಈ 21ನೇ ಶತಮಾನದೊಳಗೆ ನಾವು ಇಂಗ್ಲಿಷ್ ಹೆಚ್ಚಾಗಿ ಕಲಿತಾ ಇರೋದ್ರಿಂದ ಕನ್ನಡದೊಂದಿಗೆ ಇಂಗ್ಲಿಷ್ ಕಡ್ಡಾಯ ಅನ್ನೋ ರೀತಿ ಆಗ್ಬಿಟ್ಟಿದೆ. ಇಂಗ್ಲಿಷ್ ಶೈಕ್ಷಣಿಕವಾಗಿ ಬೇಕೇ ಬೇಕು. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಕನ್ನಡದ ಜೊತೆಗೆ ಅಂದ್ರೆ ಮಾತೃಭಾಷೆ ಜೊತೆಗೆ ಒಂದು ಭಾಷೆ ಇಂಗ್ಲಿಷ್ ಕಲ್ತ್ರೆ ಮಾತ್ರ ನಮಗೆ ಬೆಲೆ ಅನ್ನೋ, ಮೌಲ್ಯ ಅನ್ನೋ ಒಂದು ಅಭಿಪ್ರಾಯ ಮೂಡ್ಬಿಟ್ಟಿದೆ ಜನರಲ್ಲಿ. ಇಂಗ್ಲಿಷ್ ನಾವು ಕಲಿಲೇಬೇಕು, ಇಲ್ಲಾಂದ್ರೆ ನಾವು ದಡ್ರು ಅನ್ನೋ ಒಂದು ಭಾವನೆ. ಈ ದ್ವಿಭಾಷಿಕ ಬಹುಭಾಷಿಕರಲ್ಲಿ ಕನ್ನಡ ಮೊದಲ ಭಾಷೆಯಾಗಿರುವವರು ಮತ್ತು ಕನ್ನಡ ಎರಡನೇ ಅಥವಾ ಅನಂತರದ ಭಾಷೆಯಾಗಿರುವವರು ಇದ್ದಾರೆ. ಅಂದ್ರೆ ದ್ವಿಭಾಷೆ ಕಲ್ತವ್ರು ಏನಿರ್ತಾರೆ ಅಂದ್ರೆ 2 ಭಾಷೆ, 2ಕ್ಕಿಂತ ಹೆಚ್ಚು ಭಾಷೆಗಳನ್ನ ಕಲ್ತವರಲ್ಲಿ ಕನ್ನಡವನ್ನ ಮೊದಲ ಭಾಷೆಯನ್ನಾಗಿ ಇಟ್ಕೊಂಡವರು ಇದ್ದಾರೆ. ಮಾತೃಭಾಷೆ ಕನ್ನಡ, ಉಳಿದಿದ್ದು ಇತರೆ ಭಾಷೆಗಳು. ಕೆಲವೊಂದಿಷ್ಟು ಜನ ಇತರೆ ಭಾಷೆಗಳನ್ನ ಕಲ್ತವ್ರು ಈಗ ಕನ್ನಡ ಕಲಿತಾ ಇದ್ದಾರೆ. ಅಂದ್ರೆ ವ್ಯಾಪಾರದ ಉದ್ದೇಶಕ್ಕಾಗಿ, ವ್ಯವಹಾರದ ಉದ್ದೇಶಕ್ಕಾಗಿ, ಕೆಲಸದ ಉದ್ದೇಶಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಂದ ತಮ್ಮ ಮಾತೃಭಾಷೆಯಿಂದ ಬಂದಂತ ಜನರು ಇಲ್ಲಿರೋದಕ್ಕೋಸ್ಕರ, ಇಲ್ಲಿ ಬದುಕೋದಕ್ಕೋಸ್ಕರ, ಇಲ್ಲಿ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ನಮ್ಮ ಕನ್ನಡವನ್ನು ಕಲಿತಾ ಇದ್ದಾರೆ. ಕನ್ನಡ ಕಲ್ತವರು ಕನ್ನಡದ ಜೊತೆಗೆ ಇನ್ನೊಂದು ಭಾಷೆಯನ್ನು ಕಲಿತು ದ್ವಿಭಾಷಿಕರಾಗ್ತಾ ಇದ್ದಾರೆ. ಬೇರೆ ರಾಜ್ಯದಿಂದ ಬೇರೆ ಮಾತೃಭಾಷೆಯನ್ನು ಹೊಂದಿದ ಜನರು ಕನ್ನಡವನ್ನ ಕಲಿತು ದ್ವಿಭಾಷಿಕರಾಗ್ತಾ ಇದ್ದಾರೆ ಅಥವಾ ಹೆಚ್ಚಿನ ಭಾಷೆಗಳನ್ನ ಕಲಿತಾ ಇದ್ದಾರೆ. ಪ್ರಬಲ ಭಾಷೆಗಳನ್ನು ಆಡುವವರು ಕನ್ನಡವನ್ನು ಬೈಪಾಸ್ ಮಾಡಿ ತಮ್ಮ ಭಾಷೆ ಇಂಗ್ಲಿಷ್ಗಳಲ್ಲಿ ದ್ವಿಭಾಷಿಕ ಒಂದು ದಾರಿಯನ್ನು ಹುಡುಕಿಕೊಳ್ಳುತ್ತಿದ್ದಾರೆ. ಈಗ ಕನ್ನಡವನ್ನ ಕಲಿಯೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಜನರು.
ತಮ್ಮ ಮಾತೃಭಾಷೆಯೊಂದಿಗೆ ಇಂಗ್ಲಿಷ್ ಕಲ್ತು ಬಿಡೋದು, ಇಂಗ್ಲಿಷ್ ಮೂಲಕ ವ್ಯವಹಾರ ಮಾಡೋದು. ಸೊ ಈ ರೀತಿಯಾಗಿ ಕನ್ನಡವನ್ನ ಬೈಪಾಸ್, ಕನ್ನಡವನ್ನ ಸೈಡಿಗೆ ಒತ್ತುತ್ತಾ ಇದ್ದಾರೆ. ಕನ್ನಡವನ್ನು ಮೊದಲ ಭಾಷೆಯಾಗಿ ಹೊಂದಿರುವ ಆದರೆ ಇಂಗ್ಲಿಷ್ ಭಾಷೆಯನ್ನು ಕಲಿತು ದ್ವಿಭಾಷಿಕರಾಗುವ, ಕನ್ನಡದ ಬಳಕೆಯನ್ನು ಕೇವಲ ಮೌಖಿಕ ನೆಲೆಗೆ ಸೀಮಿತಗೊಳಿಸಿಕೊಳ್ಳುವವರು ಕನ್ನಡವನ್ನು ಮಾತನಾಡುವ ಮಾತ್ರ ಕಲಿತು ಬರವಣಿಗೆಯನ್ನು ತಿರಸ್ಕಾರ ಮಾಡುತ್ತಿದ್ದಾರೆ. ಇನ್ನೊಂದು ರೀತಿ ಸಮಸ್ಯೆ ಏನು, ಕನ್ನಡವನ್ನ ಕಲಿತಾರೆ, ಕನ್ನಡವನ್ನ ಮಾತಾಡ್ತಾರೆ, ಕನ್ನಡದ ಬರವಣಿಗೆ ಬರೋದಿಲ್ಲ. ಕೇವಲ ವ್ಯವಹಾರದ ಉದ್ದೇಶಕ್ಕಾಗಿ, ತಮ್ಮ ಕೆಲಸದ ಉದ್ದೇಶಕ್ಕಾಗಿ, ನಿತ್ಯ ಜೀವನಕ್ಕೋಸ್ಕರ ಕನ್ನಡವನ್ನ ಕಲಿತಾ ಇದ್ದಾರೆ. ಆ ಕನ್ನಡವನ್ನ ಬರೀ ಮಾತಿಗೋಸ್ಕರ ಬಳಸ್ತಾ ಇದ್ದಾರೆ ಹೊರತು ಅವರಿಗೆ ಬರವಣಿಗೆ ಬರೋದಿಲ್ಲ. ಈ ರೀತಿಯಾದ ವಿಭಿನ್ನ ಸಮಸ್ಯೆಗಳು ದ್ವಿಭಾಷೆ ಬಹುಭಾಷೆಯಿಂದ ನಮ್ಮ ಕನ್ನಡಕ್ಕೆ ಏನು ಸಮಸ್ಯೆ ಬಂದಿದೆ ಅದನ್ನ ನೀವು 3ನೇ ಭಾಗದಲ್ಲಿ ಬರಿಬೇಕಾಗುತ್ತೆ. ಇನ್ನು 4ನೇ ಭಾಗ, ಕನ್ನಡ ಭಾಷೆಯಲ್ಲಿ ನಾವು ಮಾಡುವಂತಹ ತಪ್ಪುಗಳು. ಕನ್ನಡ ಭಾಷೆಯನ್ನು ಕಲಿತವರು ಮಾಡುವ ತಪ್ಪುಗಳು ಎಂದರೆ ದೋಷಗಳು. ಉಚ್ಚಾರಣಾ ದೋಷ, ಪದ ಬಳಕೆ ದೋಷ, ಭಾಷಾ ಪ್ರಯೋಗದ ದೋಷ. ಈ ರೀತಿಯಾದ 3 ತಪ್ಪುಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಕನ್ನಡ ಕಲ್ತವರು, ಈ 4ನೇ ಭಾಗಕ್ಕೆ ಬಂದಿದ್ದೀವಿ ಉತ್ತರದಲ್ಲಿ. ಈ 4ನೇ ಭಾಗದಲ್ಲಿ ನೀವು ಬರಿಬೇಕಾದಂತ ಮುಖ್ಯ ಪಾಯಿಂಟ್ಗಳೇನಂದ್ರೆ, ಕನ್ನಡದಲ್ಲಿ ನಾವು ಕನ್ನಡ ಕಲ್ತವ್ರೆ ನಾವು ಮಾಡ್ತಿರುವಂತ ತಪ್ಪುಗಳೇನು. ಸೊ ತಪ್ಪುಗಳಂದ್ರೆ ಇಲ್ಲಿ ದೋಷಗಳು. 3 ರೀತಿಯಾದ ದೋಷಗಳನ್ನ ಲೇಖಕರು ನಮಗೆ ಪರಿಚಯ ಮಾಡಿದ್ದಾರೆ ಈ ಪಾಠದಲ್ಲಿ. ಉಚ್ಚಾರಣಾ ದೋಷ, ಮಾತನಾಡುವಾಗ ಶಬ್ದಗಳ ಉಚ್ಚಾರಣೆಯಲ್ಲಿ ತಪ್ಪು ಮಾಡ್ತೀವಿ. ಪದ ಬಳಕೆ ದೋಷ, ಒಂದು ಪದದ ಬದಲಾಗಿ ಇನ್ನೊಂದು ಪದವನ್ನ ಅಲ್ಲಿ ಬಳಸೋದು. ಅಂದ್ರೆ ಕನ್ನಡದ ವಾಕ್ಯದಲ್ಲಿ ಇಂಗ್ಲಿಷ್ ಯಾವ್ದಾದ್ರು ಒಂದು ಪದವನ್ನ ಬಳಸೋದು, ಪರ್ಷಿಯನ್ ದೇಶದ ಒಂದು ಭಾಷೆಯನ್ನು ಬಳಸೋದು, ಪದವನ್ನ ಬಳಸೋದು, ಯಾವ್ದಾದ್ರು ಬೇರೆ ಅನ್ಯ ಭಾಷೆಯ ಒಂದು ಪದವನ್ನ ನಾವು ಉಪಯೋಗಿಸೋದು. 3ನೇದು ಭಾಷಾ ಪ್ರಯೋಗದ ದೋಷ, ಗ್ರಾಮರ್ ಮಿಸ್ಟೇಕ್. ಸೊ ಈ ರೀತಿಯಾದ 3 ಸಮಸ್ಯೆಗಳು, 3 ತಪ್ಪುಗಳನ್ನು ನಾವು ಕಲಿತವರು, ಕನ್ನಡ ಬರ್ತಿರೋರು ಮಾಡ್ತಾ ಇದ್ದೀವಿ. ಉಚ್ಚಾರಣಾ ದೋಷ ಮೊದಲನೇ ದೋಷದ ವಿವರಣೆ, 2ನೇ ಪಾಯಿಂಟ್ ಪದ ಬಳಕೆ ದೋಷದಲ್ಲಿ ಇರುವಂತಹ ತೊಂದರೆ, 3ನೇದು ವ್ಯಾಕರಣ ದೋಷದಲ್ಲಿ ಇರುವಂತಹ ತೊಂದರೆಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಬರೆದಿದ್ದೀವಿ. ಸೊ ಮೊದಲನೇದು ಉಚ್ಚಾರಣಾ ದೋಷಗಳಲ್ಲಿ ಸಾಮಾನ್ಯವಾಗಿ 3 ಬಗೆಗಳನ್ನು ಸಾಮಾನ್ಯವಾಗಿ ಗುರುತಿಸಲಾಗಿದೆ. ಮಹಾಪ್ರಾಣಗಳನ್ನು ಅಲ್ಪ ಪ್ರಾಣಗಳಾಗಿ ಉಚ್ಚರಿಸುವುದು, ಸ ಶ ಶ ಉಚ್ಚಾರಣೆಯಲ್ಲಿ ಗೊಂದಲ ಉಂಟು ಮಾಡಿಕೊಳ್ಳುವುದು, ಹಕಾರವನ್ನು ಲೋಪವಾಗಿ ಉಪಯೋಗಿಸಿ ಉಚ್ಚರಿಸುವುದು. ಈ 3 ತಪ್ಪುಗಳನ್ನ ನಾವು ಹೆಚ್ಚಾಗಿ ಜನರು ಮಾತನಾಡುವವರು, ಕನ್ನಡ ಕಲಿತವರು ಮಾಡ್ತೀವಿ. ಏನು 3 ತಪ್ಪುಗಳಂದ್ರೆ, ಮಹಾಪ್ರಾಣಗಳನ್ನ ಅಲ್ಪ ಪ್ರಾಣಗಳಾಗಿ ಉಚ್ಚಾರಣೆ ಮಾಡ್ತೀವಿ. ಅಂದ್ರೆ ದೀರ್ಘಾಕ್ಷರಗಳೇನಿದೆ ಆ, ಈ, ಉ, ಈ ಪದಗಳನ್ನ ನಾವು ತಪ್ಪಾಗಿ ಉಚ್ಚಾರ ಮಾಡ್ತೀವಿ. ಅಂದ್ರೆ ಅವುಗಳ ಮಹಾಪ್ರಾಣಗಳನ್ನ ಅಲ್ಪ ಪ್ರಾಣಗಳಾಗಿ, ದೊಡ್ಡ ಖ, ದೊಡ್ಡ ಧ, ಇವುಗಳನ್ನ ನಾವು ಸಣ್ಣ ಕ ಬಳಸೋದ್ರ ಮೂಲಕ ತಪ್ಪು ಮಾಡ್ತಾ ಇದ್ದೀವಿ. ಸ ಶ ಸ ಈ 3 ಪದಗಳನ್ನ ಉಚ್ಚಾರಣೆಯಲ್ಲಿ ತಪ್ಪು ಮಾಡ್ತೀವಿ. 3ನೇದ್ದು ಹಕಾರವನ್ನು ಲೋಪವಾಗಿ ಬಳಸುವುದು. ಅಂದ್ರೆ ಹ ಉಚ್ಚಾರವನ್ನೇ ಬಿಟ್ಟು ಮಾತನಾಡುವುದು. ಯಾವುದೇ ಶಬ್ದದಲ್ಲಿ ಹ ಅನ್ನೋ ಅಕ್ಷರ ಇದ್ರೆ ಅದನ್ನ ಬಿಟ್ಟು ಓದುವುದು. ಈ ರೀತಿಯಾದ ಉಚ್ಚಾರಣೆ ದೋಷವನ್ನ ನಾವು ಮಾಡ್ತಾ ಇದ್ದೀವಿ. ಬರವಣಿಗೆಯಲ್ಲಿ ತಪ್ಪೇನ್ ಮಾಡ್ತಾ ಇದ್ದೀವಿ, ಬರವಣಿಗೆ ಅಶುದ್ಧತೆ, ಕಾಗುಣಿತ ಮತ್ತು ವ್ಯಾಕರಣದ ದೋಷಗಳನ್ನು ಆಧರಿಸಿ ಬರೆಯುವುದು. ಉದಾಹರಣೆಗೆ ವಿದ್ಯಾರ್ಥಿ. ಸೊ ಎಲ್ಲವಕ್ಕೂ ನಾವು ಒತ್ತಕ್ಷರ ಕೊಟ್ಬಿಡ್ತೀವಿ. ಹಾರ್ದಿಕ, ಸದ್ಯ, ಜನಾರ್ದನ ಯಾವುದಕ್ಕೂ ಕೂಡ ದೀರ್ಘ ಅಕ್ಷರ ಬರೋದಿಲ್ಲ, ಈ ಮಹಾಪ್ರಾಣ ಬರೋದಿಲ್ಲ. ಆದ್ರೂ ಕೂಡ ನಾವು ಬರೆಯುವಾಗ ತಪ್ಪುಗಳನ್ನ ಮಾಡ್ತೀವಿ. ವ್ಯಾಕರಣ ದೋಷ, ವ್ಯಾಕರಣ ದೋಷದಲ್ಲಿ ಹಲವು ಬಗೆಗಳಿವೆ, ಎಲ್ಲವನ್ನೂ ಪಟ್ಟಿ ಮಾಡಲು ಸಾಧ್ಯವಿಲ್ಲ. ಹೆಚ್ಚಾನೆಚ್ಚು ನಾವು ಗ್ರಾಂಥಿಕ ಭಾಷೆ ಮಾತನಾಡುವಾಗ ಗ್ರಾಮರ್ ಪದಗಳನ್ನೇ ನಾವು ಬಳಸೋದಿಲ್ಲ, ನೇರವಾಗಿ ಮಾತಾಡ್ತೀವಿ. ಈ ವ್ಯತ್ಯಾಸಗಳು ಕ್ರಿಯಾಶೀಲವಾಗಿ ಅವರು ಮಾಡುವ ಕೆಲಸ ಮತ್ತು ಸುತ್ತಮುತ್ತಲಿನ ವಾತಾವರಣದಿಂದ ಸೃಷ್ಟಿಯಾಗುತ್ತಿದೆ. ಯಾಕೆ ಇದು ನಿರ್ಮಾಣ ಆಗ್ತಾ ಇದೆ ಈ ರೀತಿಯಾದ ತಪ್ಪುಗಳಂದ್ರೆ, ನಾವು ಕೆಲಸ ಮಾಡುವಂತ ಸ್ಥಳ, ನಾವು ಕಲಿಕೆ, ನಮ್ಮ ಶಿಕ್ಷಣ, ಮತ್ತೆ ನಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣ, ಇವುಗಳಿಂದ ನಾವು ಭಾಷೆಯನ್ನ ಕಲಿತೀವಿ. ಇವುಗಳಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅದು ಒಂದ್ ರೀತಿ ಏನು ರೋಗಗಳು ಹರಡುವಂತೆ ತಪ್ಪುಗಳು ಕೂಡ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡ್ತಾ ಇದೆ. ಕಲಿಸಬೇಕಾದ ಶಿಕ್ಷಕನೇ ತಪ್ಪು ಮಾಡಿದಾಗ ಅಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲ ಅದೇ ಶಬ್ದವನ್ನು ಕಲಿತಿರ್ತಾರೆ. ಈ ರೀತಿಯಾಗಿ ಹರಡುವಿಕೆ ಮೂಲಕ ಕಲಿತಾ ಇದ್ದೀವಿ. ಸೊ ಈ 4 ಭಾಗಗಳನ್ನ ನೀವು ವಿವರಣೆಯಲ್ಲಿ ಬರೀಬೇಕು. ಈ 4 ಭಾಗಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಇದು ಲೇಖನದ ಮೇಲೆ ಕೇಳುವಂತಹ ಪ್ರಶ್ನೆಗೆ ಉತ್ತರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಸಿಗೋಣ. ಧನ್ಯವಾದಗಳು.